ನಾವು ಬೆಂಗಳೂರಿನಲ್ಲಿ ಇದೇ ರೀತಿ ಎಲ್ಲ ಬಿಲ್ಡಿಂಗ್ಗಳು ಕೂಡ ಲೈಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಬೆಂಗಳೂರಿನೆಲ್ಲ ಲೈಟಿಂಗು ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆಲ್ಲ ಟೆಂಡರ್ DPR ರೆಡಿ ಆಗ್ತಾ ಇದೆ. ಮೆಟ್ರೋ ಪಿಲ್ಲರ್ಗಳು ಕೂಡ ನಾವು ಲೈಟಿಂಗ್ ಆಗ್ತಾ ಇದ್ದೀವಿ. ಇದೆಲ್ಲ ಇಡೀ ಬೆಂಗಳೂರಿಗೆ LED ಲೈಟನ್ನು ಮಾಡಬೇಕು ಅಂತ ಹಿಂದೆ ಟೆಂಡರ್ ಕರೆದಿದ್ರು. ಅದು ಟೆಂಡರ್ ಫೇಲ್ ಆಯಿತು. ಈ ಹೊಸ ಟೆಂಡರ್ ಕೂಡ ಕರೆದಿದ್ದೇವೆ. ಈ 3 ಟೆಂಡರ್ ಕೂಡ ಈಗ ಬರ್ತಾ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನ ಒಳ್ಳೆ ಐತಿಹಾಸಿಕವಾದದ್ದು ಯಾವುದೋ ಸ್ಥಳ ಇದೆ, ಎಲ್ಲ ಐಡೆಂಟಿಫೈ ಮಾಡ್ತಾಯಿದ್ವಿ. ಅಲ್ಲೇ ಮಾಡೋ ಒಂದು ಸ್ಟೇಜ್ ಬಂದಿದೆ. DPR ರೆಡಿ ಆಗ್ತಾ ಇದೆ. ಅದಾದ ತಕ್ಷಣ ಬಹುಶಃ ಹಂಗೆ ಒಂದು 3-4 ತಿಂಗಳಲ್ಲೇ ಅದಕ್ಕೊಂದು ವ್ಯವಸ್ಥೆ ಆಗ್ತದೆ. ಯಾವ ಕಟ್ಟಡ ನಾನು ಅದನ್ನು ಹೇಳೋಕ್ಕಾಗಲ್ಲ, ಅದು ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಟ್ಟಿದ್ದೀವಿ. ಅದಕ್ಕೆ ಈಗಿನ ಹೆರಿಟೇಜ್ ಬಿಲ್ಡಿಂಗ್ಸ್ ಯಾವುದಿದೆ, ಸರ್ಕಾರದ ಬಿಲ್ಡಿಂಗ್ಸ್ ಯಾವುದಿದೆ, ಅದಕ್ಕೆ ಪ್ರೈವೇಟ್ ಬಿಲ್ಡಿಂಗ್ ನಾವು ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗೆಲ್ಲ, ಹೆರಿಟೇಜ್ ಬಿಲ್ಡಿಂಗ್ಸ್ಗೆಲ್ಲ ನಾವು ಮಾಡ್ತೀವಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಿಕ್ಕಿದ್ದು ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರು ಕೂಡ, ಬೆಂಗಳೂರಿಗೆ ಆಕರ್ಷಣೆ ತರಂಥ ಜಾಗಗಳಿದ್ರು ಕೂಡ ಅದ್ರ ಬಗ್ಗೆ ಗಮನ ಸೆಳ್ತೀವಿ. ನಾವು ಬೆಂಗಳೂರಿನಲ್ಲಿ ಇದೇ ರೀತಿ ಎಲ್ಲ ಬಿಲ್ಡಿಂಗ್ಗಳು ಕೂಡ ಲೈಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಬೆಂಗಳೂರಿನೆಲ್ಲ ಲೈಟಿಂಗು ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆಲ್ಲ ಟೆಂಡರ್ DPR ರೆಡಿ ಆಗ್ತಾ ಇದೆ. ಮೆಟ್ರೋ ಪಿಲ್ಲರ್ಗಳು ಕೂಡ ನಾವು ಲೈಟಿಂಗ್ ಆಗ್ತಾ ಇದ್ದೀವಿ. ಇದೆಲ್ಲ ಇಡೀ ಬೆಂಗಳೂರಿಗೆ LED ಲೈಟನ್ನು ಮಾಡಬೇಕು ಅಂತ ಹಿಂದೆ ಟೆಂಡರ್ ಕರೆದಿದ್ರು. ಅದು ಟೆಂಡರ್ ಫೇಲ್ ಆಯಿತು. ಈ ಹೊಸ ಟೆಂಡರ್ ಕೂಡ ಕರೆದಿದ್ದೇವೆ. ಈ 3 ಟೆಂಡರ್ ಕೂಡ ಈಗ ಬರ್ತಾ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನ ಒಳ್ಳೆ ಐತಿಹಾಸಿಕವಾದದ್ದು ಯಾವುದೋ ಸ್ಥಳ ಇದೆ, ಎಲ್ಲ ಐಡೆಂಟಿಫೈ ಮಾಡ್ತಾಯಿದ್ವಿ. ಅಲ್ಲೇ ಮಾಡೋ ಒಂದು ಸ್ಟೇಜ್ ಬಂದಿದೆ. DPR ರೆಡಿ ಆಗ್ತಾ ಇದೆ. ಅದಾದ ತಕ್ಷಣ ಬಹುಶಃ ಹಂಗೆ ಒಂದು 3-4 ತಿಂಗಳಲ್ಲೇ ಅದಕ್ಕೊಂದು ವ್ಯವಸ್ಥೆ ಆಗ್ತದೆ. ಯಾವ ಕಟ್ಟಡ ನಾನು ಅದನ್ನು ಹೇಳೋಕ್ಕಾಗಲ್ಲ, ಅದು ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಟ್ಟಿದ್ದೀವಿ. ಅದಕ್ಕೆ ಈಗಿನ ಹೆರಿಟೇಜ್ ಬಿಲ್ಡಿಂಗ್ಸ್ ಯಾವುದಿದೆ, ಸರ್ಕಾರದ ಬಿಲ್ಡಿಂಗ್ಸ್ ಯಾವುದಿದೆ, ಅದಕ್ಕೆ ಪ್ರೈವೇಟ್ ಬಿಲ್ಡಿಂಗ್ ನಾವು ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗೆಲ್ಲ, ಹೆರಿಟೇಜ್ ಬಿಲ್ಡಿಂಗ್ಸ್ಗೆಲ್ಲ ನಾವು ಮಾಡ್ತೀವಿ. ಮಿಕ್ಕಿದ್ದು ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರು ಕೂಡ, ಬೆಂಗಳೂರಿಗೆ ಆಕರ್ಷಣೆ ತರಂಥ ಜಾಗಗಳಿದ್ರು ಕೂಡ ಅದ್ರ ಬಗ್ಗೆ ಗಮನ ಸೆಳ್ತೀವಿ.